troubleshoot of commonly faced problems like condenser fan motor failure, corrosion, etc. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಅಧಿವೇಶನಕ್ಕೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ವಾಟರ್ ಕೂಲರ್ನಲ್ಲಿ ದೋಷಪೂರಿತ ಕಂಡೆನ್ಸರ್ ಫ್ಯಾನ್ ಮೋಟರ್ ಅನ್ನು ಗುರುತಿಸಲು ಮತ್ತು ಸರಿಪಡಿಸಲು ನಾವು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಸಾಧ್ಯವಾಗುತ್ತದೆ: ವಾಟರ್ ಕೂಲರ್ನಲ್ಲಿನ ದೋಷಗಳನ್ನು ಗುರುತಿಸುವುದು, ದೋಷಗಳಿಗೆ ಸರಿಯಾದ ಕಾರಣವನ್ನು ವಿಶ್ಲೇಷಿಸುವುದು, ದೋಷಪೂರಿತ ಭಾಗಗಳು ಅಥವಾ ಘಟಕಗಳನ್ನು ಸರಿಪಡಿಸಿ ಅಥವಾ ಬದಲಿಸುವುದು ಮತ್ತು ಟೆಸ್ಟ್ ರನ್. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಈ ವ್ಯಾಯಾಮ ಮಾಡಲು ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನೀಸ್ ಟೂಲ್ ಕಿಟ್ 1 ಸೆಟ್, ಸ್ಕ್ರೂ ಡ್ರೈವರ್ 300 mm 1, ಹ್ಯಾಂಡ್ ಏರ್ ಬ್ಲೋವರ್ 1, ಕಾಂಬಿನೇಷನ್ ಪ್ಲೈಯರ್ 1, ಟಾಂಗ್ ಟೆಸ್ಟರ್ 1, ಸುತ್ತಿಗೆ 1, ಡಬಲ್ ಎಂಡೆಡ್ ಸ್ಪ್ಯಾನರ್ 1 ಸೆಟ್. ಅಗತ್ಯವಿರುವ ಸಲಕರಣೆಗಳು: ಸಿಲಿಂಡರ್ ಕೀಲಿಯೊಂದಿಗೆ ಗ್ಯಾಸ್ ವೆಲ್ಡಿಂಗ್ ಸೆಟ್ 1 ಸೆಟ್, ಡಿಫೆಕ್ಟ್ ಕಂಡೆನ್ಸರ್ ಹೊಂದಿರುವ ವಾಟರ್ ಕೂಲರ್ 1. ಬೇಕಾಗುವ ಸಾಮಗ್ರಿಗಳು: ಕಂಪ್ರೆಸರ್ ಆಯಿಲ್ 2 ಲೀಟರ್, ಹತ್ತಿ ತ್ಯಾಜ್ಯ, ಸೋಪ್ ನೀರು 1 ಲೀಟರ್. ಕಂಡೆನ್ಸರ್ ತಂಪಾಗಿಸುವ ವ್ಯವಸ್ಥೆ ಅಥವಾ ಶಾಖದ ಹರಡುವಿಕೆ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಬಿಸಿಯಾದ ನೀರನ್ನು ಮಂದಗೊಳಿಸಿದ ದ್ರವವಾಗಿ ಪರಿವರ್ತಿಸಲು ಅವಶ್ಯಕವಾಗಿದೆ. ಈ ಪ್ರಕ್ರಿಯೆಯು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪಮಾನದ ಆವಿಯನ್ನು ದ್ರವಸ್ಥಿತಿಗೆ ರೂಪಾಂತರ ಮಾಡುವುದನ್ನು ಒಳಗೊಂಡಿರುತ್ತದೆ. ಈ ತೆಗೆದುಹಾಕಲಾದ ಶಾಖವನ್ನು ಘನೀಕರಣದ ಸುಪ್ತ ಶಾಖ ಎಂದು ಕರೆಯಲಾಗುತ್ತದೆ. ಆಗಾಗ್ಗೆ ಗಾಳಿ ಮತ್ತು ನೀರಿನ ಸಂಯೋಜನೆಯನ್ನು ತಂಪಾಗಿಸುವ ಮಾಧ್ಯಮವಾಗಿ ಬಳಸಲಾಗುತ್ತದೆ. ಅಂತಹ ವ್ಯವಸ್ಥೆಗಳಲ್ಲಿ ಗಾಳಿಯಿಂದ ತಂಪಾಗುವ ಕಂಡೆನ್ಸರ್ಗಳು ವ್ಯವಸ್ಥೆಯಿಂದ ಶಾಖವನ್ನು ಹೊರಹಾಕಲು ಬಾಹ್ಯ ಮಾಧ್ಯಮವಾಗಿ ಗಾಳಿಯನ್ನು ಬಳಸಿಕೊಳ್ಳುತ್ತವೆ. ಈ ಕಂಡೆನ್ಸರ್ಗಳು ತಾಮ್ರದ ಸುರುಳಿಗಳನ್ನು ಒಳಗೊಂಡಿರುತ್ತವೆ. ಅದರ ಮೂಲಕ ನೀರು ಪರಿಚಲನೆಯಾಗುತ್ತದೆ. ಆದರೆ ಕಂಡೆನ್ಸರ್ ಫ್ರೇಮ್ನಲ್ಲಿ ಅಳವಡಿಸಲಾದ ಫ್ಯಾನ್ ನಿರಂತರವಾಗಿ ಕಂಡೆನ್ಸರ್ ಮೇಲ್ಮೈಯಲ್ಲಿ ಗಾಳಿಯನ್ನು ಪ್ರಸಾರ ಮಾಡುತ್ತದೆ. ವಾಟರ್ ಡಿಸ್ಪೆನ್ಸರ್ ಕಂಡೆನ್ಸರ್ ಅನ್ನು ಉಕ್ಕಿನ ತಂತಿ ಮತ್ತು ಬಂಡಿ ಟ್ಯೂಬ್ನಿಂದ ತಯಾರಿಸಲಾಗುತ್ತದೆ. ಇದನ್ನು ನೀರಿನ ವಿತರಕಕ್ಕೆ ಕಂಡೆನ್ಸರ್ನಂತೆ ನೀರಿನ ವಿತರಕದ ಹಿಂಭಾಗದಲ್ಲಿ ಹಾಕಲಾಗುತ್ತದೆ. ಬಂಡಿ ಟ್ಯೂಬ್ ಅನ್ನು ಬಂಡಿ ಪೈಪ್ ಎಂದು ಕರೆಯುತ್ತಾರೆ. ಇದು ತಾಮ್ರ ಲೇಪಿತ ಸ್ಟೀಲ್ ಸ್ಟ್ರಿಪ್ ಅನ್ನು 720 ಡಿಗ್ರಿಗಳ ಮೂಲಕ ರೋಲಿಂಗ್ ಮಾಡುವ ಮೂಲಕ ಮತ್ತು ನಂತರ ರೆಸಿಸ್ಟೆನ್ಸ್ ಬ್ರೇಜಿಂಗ್ ಮೂಲಕ ಅತಿಕ್ರಮಿಸಿದ ಸೀಮ್ ಅನ್ನು ಸೇರುವ ಮೂಲಕ ನಿರ್ಮಿಸಲಾದ 2 ಗೋಡೆಯ ಕಡಿಮೆ ಕಾರ್ಬನ್ ಸ್ಟೀಲ್ ಟ್ಯೂಬ್ ಆಗಿದೆ. ಇದನ್ನು ಬಂಡಿ ವೆಲ್ಡಿಂಗ್ ಎಂದು ಕರೆಯುತ್ತಾರೆ. ನೀರಿನ ವಿತರಕ ಕಂಡೆನ್ಸರ್ನ ಕಾರ್ಯವೆಂದರೆ ರೆಫ್ರಿಜರೇಟರ್ ಸಂಕೋಚಕದಿಂದ ಹೆಚ್ಚಿನ ಒತ್ತಡದ ಅನಿಲವನ್ನು ಸ್ವೀಕರಿಸುವುದು ಮತ್ತು ಫ್ಯಾನ್ ಮೋಟಾರ್ ಮೂಲಕ ಶಾಖವನ್ನು ಗಾಳಿಗೆ ವರ್ಗಾಯಿಸುವ ಮೂಲಕ ಈ ಅನಿಲವನ್ನು ದ್ರವವಾಗಿ ಪರಿವರ್ತಿಸುವುದು. ಇದು ಏರ್ ಕೂಲ್ಡ್ ಕಂಡೆನ್ಸರ್ ಆಗಿದೆ. ವಾಟರ್ ಕೂಲರ್ಗಳಲ್ಲಿ ಕಂಡೆನ್ಸರ್ನ ವೈಫಲ್ಯವು ಕಡಿಮೆ ಅಥವಾ ತಂಪಾಗಿಸುವಿಕೆಗೆ ಕಾರಣವಾಗಬಹುದು. ಆದ್ದರಿಂದ ಕಂಡೆನ್ಸರ್ ಅನ್ನು ಬದಲಾಯಿಸುವುದು ಅತ್ಯಗತ್ಯ. ಪ್ರಾರಂಭಿಸಲು ವರದಿ ಮಾಡಿದ ದೋಷ ಅಥವಾ ದೂರನ್ನು ಪರಿಶೀಲಿಸಲು ಘಟಕವನ್ನು ಆನ್ ಮಾಡಿ. ಒಮ್ಮೆ ದೃಢೀಕರಿಸಿದ ನಂತರ ದಾಖಲೆ ಹಾಳೆಯಲ್ಲಿ ಸಮಸ್ಯೆಯನ್ನು ಗಮನಿಸಿ. ಉದಾಹರಣೆಗೆ, ಸಮಸ್ಯೆಯು ಕೂಲಿಂಗ್ ಇಲ್ಲ ಎಂಬುದಕ್ಕೆ ಸಂಬಂಧಿಸಿದ್ದರೆ ಸಂಭಾವ್ಯ ಕಾರಣಗಳನ್ನು ಗುರುತಿಸಿ ಮತ್ತು ದಾಖಲಿಸಿ. ದೋಷಯುಕ್ತ ಘಟಕಗಳು ಅಥವಾ ನಿಯಂತ್ರಣಗಳನ್ನು ಗುರುತಿಸಲು ತಾರ್ಕಿಕ ಸೇವಾ ಹರಿವಿನ ಅನುಕ್ರಮವನ್ನು ಅನುಸರಿಸಿ. ಅನುಗುಣವಾದ ದಾಖಲೆ ಹಾಳೆಯಲ್ಲಿನ ದೋಷಗಳನ್ನು ಗಮನಿಸಿ. ಸೂಚನೆ: ಮುಂದುವರಿಯುವ ಮೊದಲು ನಿಮ್ಮ ಬೋಧಕರು ನಿಮ್ಮ ಕೆಲಸವನ್ನು ಸಮೀಕ್ಷಿಸಲಿ ಮತ್ತು ಪರಿಶೀಲಿಸಲಿ. ಸಂಭವನೀಯ ಕಾರಣಗಳನ್ನು ನಿರ್ಧರಿಸಿ ಮತ್ತು ಪರಿಹಾರ ಕ್ರಮಗಳನ್ನು ಪ್ರಸ್ತಾಪಿಸಿ. ದುರಸ್ತಿಗೆ ಮುಂದುವರಿಯುವ ಮೊದಲು ನಿಮ್ಮ ಬೋಧಕರಿಂದ ಅನುಮೋದನೆ ಪಡೆಯಿರಿ. ಕೂಲಿಂಗ್ ಇಲ್ಲ ಎಂಬ ಸಂದರ್ಭದಲ್ಲಿ ಸಂಭವನೀಯ ಕಾರಣವು ದೋಷಯುಕ್ತ ಕಂಡೆನ್ಸರ್ ಫ್ಯಾನ್ ಮೋಟಾರ್ ಆಗಿರಬಹುದು ಅಥವಾ ಅದರ ವೈಫಲ್ಯವಾಗಿರಬಹುದು. ಘಟಕವನ್ನು ಆಫ್ ಮಾಡಿ ಮತ್ತು ವಾಟರ್ ಕೂಲರ್ ಫ್ಯಾನ್ ಸಂಪರ್ಕ ಕಡಿತಗೊಳಿಸಿ. ಒಮ್ಮೆ ಅದು ಹೊರಬಂದ ನಂತರ ಫ್ಯಾನ್ ಬ್ಲೇಡ್ಗಳನ್ನು ಮತ್ತು ಹಿಂಭಾಗದಲ್ಲಿರುವ ಮೋಟಾರ್ ಘಟಕವನ್ನು ಸಂಪರ್ಕಿಸುವ ನಟ್ಟನ್ನು ತಿರುಗಿಸುವ ಮೂಲಕ ಫ್ಯಾನ್ ಅನ್ನು ಕೆಡವಿಕೊಳ್ಳಿ. ಒಳಗೆ ಮೋಟಾರ್ ಅನ್ನು ಆವರಿಸುವ ಮುಚ್ಚಳವನ್ನು ಅಥವಾ ಕವರ್ ಅನ್ನು ತೆರೆಯಿರಿ. ನಂತರ ಕೊಳಕು ಮತ್ತು ಸವೆತವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಕ್ಲೀನಿಂಗ್ ಸೊಲ್ಯೂಷನ್ ಮತ್ತು ವೈರ್ ಬ್ರಷ್ ಅನ್ನು ಬಳಸಿಕೊಂಡು ಕಿತ್ತು ಹಾಕಿದ ಘಟಕಗಳನ್ನು ಸ್ವಚ್ಛಗೊಳಿಸಲು ಮುಂದುವರಿಯಿರಿ. ಏರ್ ಬ್ಲೋವರ್ನೊಂದಿಗೆ ಸರ್ಫೇಸ್ ಮೇಲೆ ಗಾಳಿ ಬೀಸುವ ಮೂಲಕ ಕಂಡೆನ್ಸರ್ ಫಿನ್ಗಳನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛವಾದ ಬಟ್ಟೆಯನ್ನು ಬಳಸಿ ಭಾಗಗಳನ್ನು ಸ್ವಚ್ಛಗೊಳಿಸಿ. ಮೋಟರು ಕೆಟ್ಟದಾಗಿದ್ದರೆ ಭಾಗಗಳನ್ನು ಮತ್ತೆ ಜೋಡಿಸುವ ಮೊದಲು ಅದನ್ನು ಬದಲಾಯಿಸಬೇಕು.
ಫ್ಯಾನ್ ಅನ್ನು ಮತ್ತೆ ಜೋಡಿಸಿ ಮತ್ತು ಅದರ ಕಾರ್ಯವನ್ನು ಖಚಿತಪಡಿಸಲು ಮತ್ತೊಂದು ಪರೀಕ್ಷೆಯನ್ನು ನಡೆಸುವ ಮೊದಲು ಮುಚ್ಚಳವನ್ನು ಮುಚ್ಚಿ. ಕಂಡೆನ್ಸರ್ ಟ್ಯೂಬ್ ಅನ್ನು ನಿರ್ಬಂಧಿಸಿದರೆ ಶುಚಿಗೊಳಿಸುವ ಆಮ್ಲದೊಂದಿಗೆ ಸಾರಜನಕ ಅನಿಲದಿಂದ ಕಂಡೆನ್ಸರ್ ಟ್ಯೂಬ್ ಅನ್ನು ಫ್ಲಶ್ ಮಾಡಿ. ಇತರ ದೋಷಗಳಿಗಾಗಿ ದೋಷ ನಿವಾರಣೆ ಕೈಪಿಡಿಯಿಂದ ಸೂಚಿಸಲಾದ ಪರಿಹಾರ ಕ್ರಮಗಳನ್ನು ಬಳಸಿಕೊಳ್ಳಿ. ರೆಕಾರ್ಡ್ ಶೀಟ್ನಲ್ಲಿ ತೆಗೆದುಕೊಂಡ ಕ್ರಮಗಳು ಮತ್ತು ಯಾವುದೇ ಘಟಕಗಳನ್ನು ಬದಲಾಯಿಸಲಾಗಿದೆ ಎಂಬುದನ್ನು ದಾಖಲಿಸಿ. ದೋಷವನ್ನು ಸರಿಪಡಿಸಿದ ನಂತರ ಆರಂಭದಲ್ಲಿ ವರದಿ ಮಾಡಿದ ಸಮಸ್ಯೆಯ ಆಧಾರದ ಮೇಲೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಕೂಲರ್ ಅನ್ನು ಪರೀಕ್ಷಿಸಿ. ದುರಸ್ತಿಯನ್ನು ಪೂರ್ಣಗೊಳಿಸಿದ ನಂತರ ಘಟಕವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ದೋಷ ನಿವಾರಣೆ ಮತ್ತು ದುರಸ್ತಿ ಸಮಯದಲ್ಲಿ ಯಾವುದೇ ಹೆಚ್ಚುವರಿ ದೋಷಗಳು ಪತ್ತೆಯಾದರೆ ಅವುಗಳನ್ನು ದಾಖಲೆ ಹಾಳೆಯಲ್ಲಿ ದಾಖಲಿಸಿ ಮತ್ತು ನಿಮ್ಮ ಬೋಧಕರಿಂದ ಮಾರ್ಗದರ್ಶನ ಪಡೆಯಿರಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಇವುಗಳನ್ನು ಕಲಿತಿದ್ದೇವೆ: ವಾಟರ್ ಕೂಲರ್ನಲ್ಲಿನ ದೋಷಗಳನ್ನು ಗುರುತಿಸುವುದು, ದೋಷಗಳಿಗೆ ಸರಿಯಾದ ಕಾರಣವನ್ನು ವಿಶ್ಲೇಷಿಸುವುದು, ದೋಷಪೂರಿತ ಭಾಗಗಳನ್ನು ಅಥವಾ ಘಟಕಗಳನ್ನು ಸರಿಪಡಿಸುವುದು ಅಥವಾ ಬದಲಿಸುವುದು ಮತ್ತು ಟೆಸ್ಟ್ ರನ್. ಹೀಗಾಗಿ ಕಂಡೆನ್ಸರ್ ಫ್ಯಾನ್ ಮೋಟಾರ್ ವೈಫಲ್ಯ, ತುಕ್ಕು ಇತ್ಯಾದಿಗಳಂತಹ ಸಾಮಾನ್ಯವಾಗಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸಲು ನಾವು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.